ಹವ್ಯಾಸಗಳು ಪ್ರಬಂಧ. ಬಿಡುವಿನ ವೇಳೆಯನ್ನು ಉಪಯುಕ್ತವಾಗಿ ಬಳಸಲು ಅನೇಕರು ಅನೇಕ ಚಟುವಟಿಕೆಗಳನ್ನು ಹೊಂದಿರುತ್ತಾರೆ. ಇದಕ್ಕೆ ಹವ್ಯಾಸಗಳು ಎಂದು ಕನ್ನಡದಲ್ಲಿಯೂ ಹಾಬಿ ಎಂದು ಇಂಗ್ಲಿಷ್ನಲ್ಲಿಯೂ ಕರೆಯುತ್ತಾರೆ. ಬಿಡುವಿನ ವೇಳೆಯನ್ನು ಸಾರ್ಥಕವಾಗಿ ಬಳಸಿಕೊಳ್ಳುವುದು ಎಂದರೇನು? ನಮಗೆ ಶ್ರಮವೆನ್ನಿಸದೆ ಆನಂದದಾಯಕವಾದ, ನಾವು ಇಷ್ಟಪಡುವ ಯಾವುದೇ ಚಟುವಟಿಕೆಯನ್ನು ಅನುಸರಿಸುವುದು. ಇಲ್ಲಿ ಶ್ರಮ, ಪರಿಶ್ರಮ ಎರಡೂ ಇರಬಹುದು. ಆದರೆ ಅದರಿಂದ ನಮಗೆ ದೊರೆಯುವುದು ಆನಂದ, ಉತ್ಸಾಹ. ಇದು ನಮ್ಮ ಮನಃಪ್ರವೃತ್ತಿಗೆ ಸಂಬಂಧಿಸಿದ ವಿಷಯ. ಹವ್ಯಾಸಗಳನ್ನು ವರ್ಗೀಕರಿಸುವುದು, ಪಟ್ಟಿ ಮಾಡುವುದು ಅಸಾಧ್ಯ. ಜಗತ್ತಿನ ಯಾವುದೇ ಕ್ಷೇತ್ರ, ಯಾವುದೇ ಕೆಲಸ ಇದಕ್ಕೆ ಹೊರತಲ್ಲ. ಹವ್ಯಾಸ ಚಟುವಟಿಕೆಯಾದರೂ ನಮಗೆ ವಿಶ್ರಾಂತಿ ನೀಡಬಲ್ಲದು. ಅನುಕೂಲಕ್ಕಾಗಿ ಹವ್ಯಾಸಗಳನ್ನು ಸಂಗ್ರಹಿಸುವುದು, ಸಂಚಯಿಸುವುದು, ಕೆಲಸ ಮಾಡುವುದು ಎಂದು ವರ್ಗೀಕರಿಸಬಹುದು. ಮೊದಲ ವರ್ಗದಲ್ಲಿ ಅಂಚೆ ಚೀಟಿ, ನಾಣ್ಯ, ವಿವಿಧ ರೀತಿಯ ಪೆನ್ಗಳು, ಬೆಲೆ ಬಾಳುವ ಹರಳುಗಳು, ಪ್ರಾಚೀನ ವಸ್ತುಗಳು ಇತ್ಯಾದಿಗಳನ್ನು ಸೇರಿಸಬಹುದು. ಇವುಗಳನ್ನು ಸಂಗ್ರಹಿಸಿ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬಹುದು. ಅಧ್ಯಯನದ ಫಲವನ್ನು ಇತರರೊಡನೆ ಹಂಚಿಕೊಳ್ಳಬಹುದು. ಎರಡನೆಯ ವರ್ಗದಲ್ಲಿ ಹೊರ ಸಂಚಾರ, ಗಾಳಿ ಸಂಚಾರ, ಪರ್ವತಾರೋಹಣ, ಜಲಯಾನ, ವಾಯುಯಾನ, ಪ್ರವಾಸ, ಪ್ರಾಣಿ ಪಕ್ಷಿ ವೀಕ್ಷಣೆ, ಜಾನಪದ ಅಧ್ಯಯನ ಇಂತಹ ಹಲವು ಚಟುವಟಿಕೆಗಳನ್ನು ಸೇರಿಸಬಹುದು. ಮೂರನೇ ವರ್ಗದಲ್ಲಿ ಓದುವುದು, ಬರವಣಿಗೆ, ತೋಟಗಾರಿಕೆ, ಚಿತ್ರಕಲೆ, ಕಸೂತಿ ಕಲೆ ಇತ್ಯಾದಿ ಸೇರುತ್ತವೆ. ಪ್ರತಿಯೊಬ್ಬನೂ ಮೇಲಿನ ಒಂದು ಅಥವಾ ಯಾವುದಾದರೂ ಎರಡು ಹವ್ಯಾಸಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವುದು ಉತ್ತಮ. ವಿದ್ಯಾರ್ಥಿಗಳು ಆಟಗಳನ್ನು ಆಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮಗೊಳ್ಳುವುದು. ಆದುದರಿಂದ ಬಾಲ್ಯದಿಂದಲೇ ಇಂತಹ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಉತ್ತಮ. ಒಳ್ಳೆಯ ಹವ್ಯಾಸಗಳು ಜೀವನದ ಅಮೂಲ್ಯ ಆಸ್ತಿ. ಹವ್ಯಾಸಗಳಿಂದ ಬೌದ್ಧಿಕ ಲಾಭವೂ ಮನೋರಂಜನೆಯೂ ಸಿಗುತ್ತದೆ.